ತಗೊಂಡು ಗಿಜಿ ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇನು ಮಾಡ್ತೀನಿ ಅಂತ ಹೇಳಿ ಒಂದು ಕಡೆಯಿಂದ ತೋರಿಸ್ಕೊಂಡು ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಬೆಳಗಿನ ದಿನಚರಿ ನಂದು ಪ್ರಾರಂಭ ಆಗ್ತಾ ಇದೆ. ಏನೇನಿದೆ ಅಂತ ಹೇಳಿ ತೋರಿಸ್ತಾ ಇರ್ತೀನಿ. ಸ್ವಲ್ಪ ತರಕಾರಿ ತರಕ್ಕೂ ಕೂಡ ಹೋಗಬೇಕು. ಹೋಗ್ಬಿಟ್ಟು ದೋಸೆಗೆ ಇಟ್ಟಿದ್ದೀನಿ ಇವತ್ತು. ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ. ಬನ್ನಿ ನೋಡಿ, ಹೊಸಲೆಲ್ಲ ತೊಳೆದು ಕಾಂಪೌಂಡ್ ಎಲ್ಲನೂ ತೊಳೆದು ನಾನು ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಗೇಟಿಂದ ಹೊರಗಡೆ ಕೂಡ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಬೆಳಗ್ಗೆ ಹೊತ್ತು ರಂಗೋಲಿ ಹಾಕ್ಬಿಟ್ರೆ ಮನಸ್ಸಿಗೆ ಸಮಾಧಾನ. ಇದೆಲ್ಲ ಮುಗಿಸ್ಕೊಂಡೇ ನಾನು ಒಳಗಡಿನ ಕೆಲಸಕ್ಕೆ ಹೋಗೋದು. ನೋಡಿ, ಇವಾಗ ಪಾತ್ರೆಗಳೆಲ್ಲ ಇತ್ತು ಅಂಥೇಳಿ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಒಳಗಡೆ ಬಂದೆ. ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಆಮೇಲೆ ತಿಂಡಿಗೆ ಹೋಗೋಣ ಅಂತ ಹೇಳಿ ದೋಸೆ ಇಟ್ಟಿರೋದ್ರಿಂದ ಈಸಿ ಆಗುತ್ತೆ ಅಂಥೇಳಿ ಬೆಳಗ್ಗೆ ಹೊತ್ತು ದೋಸೆಗೆ ಇಟ್ಕೊಳ್ತೀನಿ. ಒಂದೊಂದು ದಿನ ತುಂಬ ಕೆಲಸ ಇರೋ ದಿನ ದೋಸೆ ಇಟ್ಕೊಂಡಿರ್ತೀನಿ. ಪಾತ್ರೆಗಳು ಜಾಸ್ತಿ ಏನಿರಲಿಲ್ಲ, ಕಡಿಮೆನೇ ಇತ್ತು. ಆದರೆ ಅಲ್ಲಲ್ಲೇ ತೊಳೆದು ಬಿಟ್ರೇ ಒಳ್ಳೆಯದು. ಮನೇಲಿ ಪಾತ್ರೆಗಳ ಕೆಲಸ ಮುಗಿಯೋದೇ ಇಲ್ಲ. ತೊಳಿತಾ ಇದ್ದಂಗೆ ಆಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ, ಒಂದೊಂದು ಬೀಳ್ತಾನೆ ಇರುತ್ತೆ. ಅದನ್ನೆಲ್ಲ ತೊಳೆದು ಎತ್ತಿಟ್ಕೋಬೇಕು. ಈಗ ಪಾತ್ರೆಗಳೆಲ್ಲ ತೊಳಿತಾ ಇದ್ದೀನಿ ನಾನು. ನೋಡಿ, ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು. ಇವಾಗ ಕಟ್ಟೆನೂ ಕೂಡ ಎಲ್ಲ ಒರೆಸಿ ರೆಡಿ ಮಾಡಿದೆ. ಈ ಥರ ಕ್ಲೀನ್ ಮಾಡಿ ಬಿಟ್ಬಿಟ್ರೆ ಮಧ್ಯಾಹ್ನ ಅಡುಗೆಗೆ ಬರೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಎಷ್ಟು ಪಾತ್ರೆಗಳಿತ್ತು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಒಲೆ ಕೂಡ ಒರೆಸ್ಕೊಂಡಿದ್ದೀನಿ. ಸ್ಟವ್ ಎಲ್ಲ ನೋಡಿ ಒರೆಸಿ ರೆಡಿ ಮಾಡಿದ್ದೀನಿ. ನೋಡಿ, ಅಡುಗೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ತರಕಾರಿ ತೊಗೊಳ್ಳೋಣ ಅಂತ ಬಂದೆ. ಟೊಮೆಟೊ ಹಣ್ಣು ಇರಲಿಲ್ಲ, ಅದಕ್ಕೆ ಟೊಮೆಟೊ ಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಮೊದಲಾದರೆ ನಾನು ಮೊದಲೇ ತೆಗೆದು ಇಟ್ಕೊಂಡ್ಬಿಡ್ಬೇಕಾಗಿತ್ತು, ವಾರಕ್ಕೆ 4-5 ದಿನಕ್ಕೆ ಆಗೋಷ್ಟು. ಆದರೆ ಇವಾಗ ನನಗೆ ಆ ಥರ ವ್ಯವಸ್ಥೆ ಇಲ್ಲ. ಬೆಳಗ್ಗೆ ಹೊತ್ತು ನನಗೆ ಫ್ರೆಶ್ ಆಗಿ ಸಿಗುತ್ತೆ. ಅದರಿಂದ ಯಾವತ್ತು ಯಾವ್ಯಾವ ತರಕಾರಿ ಬೇಕು ನನಗೆ ಅದನ್ನು ಬೆಳಗ್ಗೆನೇ ಹೋಗಿ ತೊಗೊಂಡು ಬರ್ತೀನಿ. ಇವತ್ತು ಟೊಮೆಟೊ ಇರಲಿಲ್ಲ, ಟೊಮೆಟೊ ತೊಗೊಳ್ತಾ ಇದ್ದೀನಿ. ಮತ್ತು ನಿಂಬೆಹಣ್ಣು ಕೂಡ ಮುಗ್ದೋಗಿತ್ತು, ನಿಂಬೆಹಣ್ಣು ಇರಲಿಲ್ಲ, ನಿಂಬೆಹಣ್ಣು ಕೂಡ ತೊಗೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ತೊಗೊಂಡಿಲ್ಲ, ಇದೇ ಒಂದು ಸ್ವಲ್ಪ ಅಂತ ಹೇಳಿ. ಇದ್ದರೆ ತೊಗೊಳ್ಳಲ್ಲ, ಅದೆಲ್ಲ ಖಾಲಿ ಆದಮೇಲೆ ತೊಗೊಳ್ತೀನಿ. ನೋಡಿ, ಇದು ಫ್ರೆಶ್ ಆಗಿದೆ, ಎಲ್ಲ ತರಕಾರಿಗಳು ಕೂಡ ಫ್ರೆಶ್ ಆಗಿದೆ. ಅದು ನೋಡಿಕೊಂಡೇ ಬರ್ತೀನಿ ನಾನು ಫ್ರೆಶ್ ತರಕಾರಿಗಳನ್ನ ತೊಗೊಳ್ಳೋಣ ಅಂಥೇಳಿ. ಮೊದಲೇ ತೆಗೆದಿಟ್ಕೊಳ್ಳಲ್ಲ. ಇವಾಗ ಫ್ರಿಡ್ಸ್ ಕೂಡ ಇಟ್ಕೊಂಡಿಲ್ಲ. ನೋಡಿ, ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡೆ. ಅಮ್ಮನ ಮನೆಯಲ್ಲಿ ತರಬೇಕಾಗಿತ್ತು ಕರ್ಬೇವಿನ ಸೊಪ್ಪನ್ನ, ಮರ್ತ್ಬಿಟ್ಟು ಬಂದಿದ್ದರಿಂದ ಹೊರಗಡೆನೇ ತೊಗೊಳ್ಬೇಕಾಯ್ತು. ಅದೊಂದು ಸ್ವಲ್ಪ ತೊಗೊಂಡು ಬಂದರೆ ಇದೇನು ಇಷ್ಟು ತಂದಿದ್ದೀನಲ್ಲ ಅಂತ ಅನಿಸುತ್ತೆ ನನಗೆ. ನೋಡಿ, ಇವಾಗ ಆಲೂಗೆಡ್ಡೆ ಕೂಡ ತೊಗೊಂಡು ಬಂದೆ, ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ. ಅದು ಈರುಳ್ಳಿನೆಲ್ಲ ತೊಳ್ಕೊಬೇಕು ಚೆನ್ನಾಗಿ, ತೊಳೆದೇ ಹಾಕಬಾರ್ದು. ಇದು 2ನೇ ಸಲ ತೊಳೆದಿರೋದು. ಇದನ್ನು ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ. ಈಗ ಸಾಸಿವೆ ಕೂಡ ಹಾಕಿದ್ದೀನಿ. ಇವಾಗ ನೋಡಿ, ಸೋಂಪು ಹಾಕ್ತಾಯಿದ್ದೀನಿ. ಸೋಂಪು ಹಾಕಲೇಬೇಕು. ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕಿರ್ತೀನಿ. ಉರಿ ಮಾತ್ರ ತುಂಬ ಸಿಮ್ಮಲ್ಲಿ ಇಟ್ಕೋಬೇಕು.
ನೋಡಿ ಒಂದು ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕೊಳ್ಳೋಣ. ಒಂದು ಸಿಮ್ಮಲ್ಲಿ ಇಡಬೇಕು ಹುಳಿನ. ಇವಾಗ ಹಸಿಮೆಣಸಿನ್ಕಾಯಿನ ಹಾಕೊಳ್ತೀನಿ. ಇವಾಗ ನೋಡಿ ಈರುಳ್ಳಿನ ಹಾಕೊಳ್ಳೋಣ. ಅಷ್ಟೇ ಅಲ್ಲ, ಶುಂಠಿ ಕೂಡ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಶುಂಠಿ ಹಾಕಿ, ಏಕೆಂದರೆ ಇವಾಗ ಚಳಿಗಾಲ ಬೇರೆ. ನಾನು ಇದಕ್ಕೆ ಮೆಣಸಿನಕಾಳು ಕೂಡ ಹಾಕ್ತೀನಿ, ಆದರೆ ಇವತ್ತು ಹಾಕಿಲ್ಲ ಮೆಣಸಿನಕಾಳು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ, ಏಕೆಂದರೆ ಅಷ್ಟೇ ಸಾಕು. ಈರುಳ್ಳಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆಗೆ ಉಪ್ಪನ್ನ ಹಾಕಿ ಕುದಿಸ್ಕೊತಿದ್ದೀನಿ. ಆಲೂಗೆಡ್ಡೆ ಕೂಡ ಕುದಿಯಿದೆ ನೋಡಿ. ಮುಚ್ಚಳನ ಹಚ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ತೀನಿ. ಅರಿಶಿನದ ಪುಡಿ ಕೂಡ ತುಂಬ ಒಳ್ಳೆಯದು, ಆಂಟಿಬಯೋಟಿಕ್ಕು. ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳೋಣ. ಸಾಕು, ಒಂದು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕೋದು ಬೇಡ. ಇವಾಗ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕಬೇಕಾಗಿತ್ತು, ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಬಿಸಿ ಮಾಡಿಟ್ರೆ ಪಲ್ಯನ ಮಧ್ಯಾಹ್ನವರೆಗೂ ಏನೂ ಆಗಲ್ಲ. ಆದರೆ ಪಾತ್ರೆಯಿಂದ ಪಾತ್ರೆಗೆ ಬದಲಾವಣೆ ಮಾಡಬಾರ್ದು. ಯಾವುದ್ರಲ್ಲಿ ಮಾಡಿರ್ತೀವಿ ನಾವು ಅದರಲ್ಲೇ ಬಿಟ್ಬಿಡಬೇಕು. ಅವಾಗೇನಾಗುತ್ತೆ ಅಂದರೆ ಈಗೊಂದು 3 ಗಂಟೆ 4 ಗಂಟೆ ಆದರೂ ಕೂಡ ಹಾಳಾಗಲ್ಲ ಪಲ್ಯ. ನೋಡಿ ಪಲ್ಯ ರೆಡಿ ಆಯಿತು. ದೋಸೆ ಮಾಡ್ಕೊಳ್ಳೋಣ ಈಗ. ನೋಡಿ ದೋಸೆ ಪಲ್ಯ ರೆಡಿ ಆಯಿತು. ನನ್ನ ಮಗಳಿಗೂ ಕೂಡ ಕೊಟ್ಟೆ. ಇವಾಗ ನಾನು ಕೂಡ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಬಹಳಷ್ಟು ಸಲ ತೋರಿಸಿದ್ದೀನಿ ದೋಸೆ ಆಲೂಗಡ್ಡೆ ಪಲ್ಯ ಎಲ್ಲನೂ. ಇವತ್ತು ಕೂಡ ದೋಸೆ ಆಲೂಗಡ್ಡೆ ಪಲ್ಯನೇ ಮಾಡಿದೆ. ನಮ್ಮ ಮನೇಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಅಂತಂದರೆ ಫೇವರು ಎಲ್ಲರಿಗೂ. ಅದಕ್ಕೆ ಇದನ್ನು ಜಾಸ್ತಿ ಮಾಡ್ತಾ ಇರ್ತೀನಿ. ಇದ್ರ ಜೊತೆಗೆ ಚಟ್ನಿ ಕೂಡ ಮಾಡಬೇಕಿತ್ತು, ಚಟ್ನಿ ಮಾಡೋಕ್ಕಾಗಿಲ್ಲ. ಸಮಯ ನೋಡಿ ಇಷ್ಟೊತ್ತಾಗೋಯ್ತು. ಬೆಳಗ್ಗೆಯಿಂದ ಅಷ್ಟೂ ಕೆಲಸಗಳು ಮುಗಿಸೋ ಅಷ್ಟೊತ್ತಿಗೆ ನೋಡಿ ಇನ್ನೂ ಕೂತ್ಕೊಂಡಿಲ್ಲ ನಾನು. ಇವಾಗ ತಿನ್ನೋದಕ್ಕೆ ಹೋಗ್ತೀನಲ್ಲ, ಇವಾಗ ಕೂತ್ಕೋಬೇಕು. ಅಷ್ಟು ಕೆಲಸ ಆಗೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ.
ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು ಹಾಗೂ ಶೇರ್ ಮಾಡಬೇಕು. ಇಷ್ಟೊತ್ತರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.